ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ದೇವರಾಜ್ ಶೆಟ್ಟಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ದಿನ ತಿನ್ನಿ ರಾಗಿ ರೊಟ್ಟಿ, ಆಗಾಗುತ್ತೆ ನಿಮ್ಮ ದೇಹ ಗಟ್ಟಿ ಗಟ್ಟಿ ಗಟ್ಟಿ. ಈ ಚಿತ್ರ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಸುಡುಗಾಡ್ಗೆ ಒಬ್ಬ ಕುರುಡ ಬರ್ತಾನೆ. ಕಮಾನ್ ಕುರುಡ. ಹೀರೋ ಬಂದು ಒಂದ್ ಸಮಾಧಿ ಹತ್ರ ಕುತ್ಕೊಂತಾನೆ. ಕುತ್ಕೊಂಡಿದ ತಕ್ಷಣ ಒಂದು ಕಿತ್ತೋಗಿರೋ ಫ್ಲಾಶ್ ಬ್ಯಾಕ್ ಹೋಗ್ತಾನೆ. ಫ್ಲಾಶ್ ಬ್ಯಾಕ್ ಅಲ್ಲಿ ಹೀರೋಯಿನ್ ಮತ್ತೆ ಹೀರೋ ಇಬ್ರು ಕುರುಡ್ರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಹೀರೋಗೆ ಒಂದು ಫೋನ್ ಬರುತ್ತೆ. ಹಾ ಸರ್, ಖಂಡಿತ ಬರ್ತೀನಿ. ಓಕೆ ಸರ್, ಖಂಡಿತ ಬರ್ತೀನಿ. ಅದ್ ಯಾರು ಮಾಡೋದು ಅಂತ ಕೇಳಕ್ ಹೋಗ್ಬಿಡ್ರಿ. ಅಕಸ್ಮಾತ್ ನೀವೇನಾದ್ರು ಕೇಳಿದ್ರೆ ಅದಕ್ಕೆ ಬರುತ್ತೆ ಅಂತಾರೆ ಡೈರೆಕ್ಟ್. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ನಮ್ಮ ಹೀರೋ ಆಡಿಷನ್ಗೆ ಹೋಗ್ತಾನೆ. ಆಡಿಷನ್ಗೆ ಹೋಗ್ಬೇಕಾದ್ರೆ ಕಪ್ಪು ಕಲರ್ ಬಟ್ಟೆ ಹಾಕೊಂಡು ಹೋಗಿರ್ತಾನೆ. ಇವತ್ತಲ್ಲಿ ಸರ್ ಆಡಿಷನ್? ಇವತ್ತು ಮೈಕ್ ಮದೇಶ ಅಂತ ಆಡಿಷನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಹೋಗ್ತಾ ಇದೀನಿ ಸರ್. ಅವನು ಆಟೋದಲ್ಲಿ ಆಡಿಷನ್ಗೆ ಹೋಗೋ ಅಷ್ಟರಲ್ಲಿ ಅದು ಬಿಳಿ ಬಣ್ಣಕ್ಕಾಗಿರುತ್ತೆ. ಕಾಲ್ ಜಾರ್ ಬಿದ್ದಿದ್ದಕ್ಕೆ ಗುರು ಮೇಲೆ ಭಕ್ತಿ ಅನ್ಕೊಂಡ್ಬಿಟ್ರ. ಅದನ್ನ ಯಾಕೆ ಅಂತ ನೀವೇನಾದ್ರು ಕೇಳಿದ್ರೆ ಅದಕ್ಕೂ ಡೈರೆಕ್ಟರ್ ಅದೇ ಹೇಳೋದು, ಇದಕ್ಕೆ. ಅಲ್ಲಿ ಒಂದು ಮರದ ಕೆಳಗಡೆ ಆಡಿಷನ್ ನಡೀತಾ ಇರುತ್ತೆ. ನೀವೇ ಹೇಳಿ ಫ್ರೆಂಡ್ಸ್, ಯಾರಾದ್ರೂ ಸಿಂಗಿಂಗ್ ಆಡಿಷನ್ ನ ಮರದ ಕೆಳಗಡೆ ನಡೆಸ್ತಾರ? ಅಲ್ಲಿ ಕೋನ್ನಡಿ ಕೃಷ್ಣನವ್ರ ಆಕ್ಟಿಂಗ್ ನೋಡ್ಕೊಂಡ್ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇಲ್ಲಿ ನೋಡಿ ಫ್ರೆಂಡ್ಸ್, ಅಕ್ಕಂಗೆ ಫೋನೇ ಬರಲ್ಲ, ಆದ್ರೂ ಫೋನಲ್ಲಿ ಮಾತಾಡ್ಕೊಂಡು ಹೋಗ್ತಾಳೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಇತ್ತು. ಇಲ್ಲಿ ನೋಡಿ, ಹೀರೋಗೆ ಹೀರೋಯಿನ್ಗೆ ಕಣ್ಣೇ ಕಾಣಲ್ಲ, ಆದ್ರೂ ಕೂಡ ಡುಯೆಟ್ ಆಡ್ಕೊಂಡ್ ಬರ್ತಾರೆ. ನಗು ನಗುತ್ತಾ ನಲಿ ನಲಿದು ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಯಾರಾದ್ರೂ ಮನೆ ಬಾಗ್ಲಲ್ಲೇ ಬಂದು ಡ್ರೆಸ್ ಚೇಂಜ್ ಮಾಡ್ತಾರ? ನೀವ್ ಹಸ್ಕೊಂಡಿದ್ದು ಅಸ್ತವ್ರಿಗೆ ಕರೆಕ್ಟ್ ಟೈಮ್ಗೆ ಊಟ ತಗೊಂಡೋಗಿ ಕೊಡ್ತಿರಲ್ಲ, ಅದು ಪುಣ್ಯದ ಕೆಲ್ಸ. ಮಾಡೋ ಕೆಲ್ಸದಲ್ಲಿ ದೇವ್ರನ್ನ ಕಾಣಿ. ನೋಡಿ ಫ್ರೆಂಡ್ಸ್, ಅಣ್ಣ ಮನೆ ಬಾಗ್ಲಲ್ಲೇ ಡ್ರೆಸ್ ಚೇಂಜ್ ಮಾಡ್ತಾವನೆ. ಬಿಟ್ರೆ ಅಲ್ಲೇ ಅಲ್ಲುಜ್ಕೊಂಡು ಸ್ನಾನ ಮಾಡಿ ಸೋಪ್ ಹಾಕೊಂಡು ತೊಳ್ಕೊಂಡ್ಬಿಡ್ತಾನೆ. ಅಯ್ಯೋ, ಡಬಲ್ ಮೀನಿಂಗು ಸರ್. ಮುಖಾನ ಹೀರೋ ಮತ್ತೆ ಹೀರೋ ಫ್ರೆಂಡು ಹೊರಗಡೆ ಓಡಾಡ್ಕೊಂಡ್ ಬರೋಣ ಅಂದ್ಬಿಟ್ಟು ನೈಟು ಹೊರಗಡೆ ಹೋಗ್ತಾರೆ. ಅವರು ರೂಮಿಂದ ಹೊರಗೋಗೋ ಅಷ್ಟರಲ್ಲಿ ಬೆಳಕಾಗಿರುತ್ತೆ. ನೋಡ್ಬೇಕಷ್ಟೇ, ಯಾಕೆ ಅಂತ ಕೇಳಬೇಡಿ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಈ ಸೀನ್ ಅಂತೂ ನೀವು ನೋಡ್ಲೇಬೇಕು ಗುರು. ಯಾಕಂದ್ರೆ ಅಣ್ಣ ಹೊಡಿಯೋ ಡೈಲಾಗ್ ನೋಡಿ ಒಂದ್ಸಲ, ಹೆಂಗ್ ಹೊಡಿತಾನೆ ಲವ್ ಡೈಲಾಗು ಅಂತ. ಅದು ನಾವಿಬ್ರು ಸಿಂಗರ್ಸ್ ಆಗ್ಬೇಕು ಅನ್ಕೊಂಡಿದೀವಿ. ನಮ್ ಗುರಿನೂ ಒಂದೇ ಇದೆ. ನನ್ನ ಕನಸು ನೂರಾದಿದೆ. ಆ ಕನಸು ನನ್ಸಾಗ್ಬೇಕಂದ್ರೆ ಈ ಕನಸು ನನ್ನ ಜೊತೆ ಇರ್ಬೇಕು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಅಲ್ಲಿ ಹಿಂದ್ಗಡೆ ಜನ ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ರು. ಈ ಮಂಗಳಮುಖಿ ಬಂದ್ಬಿಟ್ಟು ಪೌಡರ್ ಹಾಕ್ತಾಗ ಅಕ್ಕನ ಮುಖಕ್ಕೆ ಅಕ್ಕ ಫೋನ್ ನ ಎಷ್ಟು ಸೇಫ್ ಆಗಿ ಇನ್ನೊಂದ್ ಕೈಗೆ ಸೇಫ್ ಮಾಡ್ತಾಳೆ ನೋಡಿ ಫ್ರೆಂಡ್. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಾಗೆ ಈ ಚಿತ್ರದಲ್ಲಿ ನಮ್ಮ ಎರಡನೇ ಹೀರೋ ಎಂಟ್ರಿ ಆಗ್ತೈತಿ. ಒಂದ್ ಸೆಕೆಂಡ್ ಹಿಂಗ್ ಬಂದ್ ಹಿಂಗ್ ಹೋಗ್ತಾರೆ ನೋಡ್ರಿ ನಮ್ಮ ಎರಡನೇ ಹೀರೋ. ಆಟ ತಗೊಂಬರಲ್ಲ ಹುಷಾರು. ಬರೀ ಇಂಥದೆಯ. ಇಲ್ಲಿ ನೀವು ಅಣ್ಣನ ಆಕ್ಟಿಂಗ್ ನೋಡಿದ್ರೆ ಒಂದು ಅಚ್ಚರಿ ಶುರು ಆಗುತ್ತೆ. ಅಣ್ಣ ನಗುವಾಗ ಮಳೆ ಬರುತ್ತೆ, ಅಣ್ಣ ನಗು ನಿಲ್ಸಿ ಶಕ್ನ ಮಳೆ ನಿಂತೋಗುತ್ತೆ. ಬೇಕಾದ್ರೆ ನೋಡ್ರಿ ನೀವೇ ಮತ್ತೆ. ಈ ಸೀನಲ್ಲಿ ಅಣ್ಣ ಬಿಡಲ್ಲ ಬಿಡಲ್ಲ ಅಂತ ಅಂತವ್ನೆ. ಅದ್ ಏನ್ ಹಿಡ್ಕೊಂಡವ್ರೆ ಅನ್ಬಿಟ್ಟು ಅಣ್ಣ ಬಿಡಲ್ಲ ಬಿಡಲ್ಲ ಅಂತ ಹೇಳ್ತಾನೆ ಅಂತ ನಂಗೆ ಗೊತ್ತಾಗಿಲ್ಲ. ನೋ ಕಾಮೆಂಟ್ಸ್. ಅಕ್ಕ, ಈ ಸೀನಲ್ಲಿ ನಗ್ತಿದ್ಯಾ ಇಲ್ಲ ಅಳ್ತಿದ್ಯಾ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋದಗೂ ಅಷ್ಟೇ, ಈ ಸೀನ್ ನೋಡ್ಬಿಟ್ಟು ಅಳಬೇಕಾ ನಗ್ಬೇಕಾ ಅಂತಾನು ಗೊತ್ತಾಗ್ತಾ ಇಲ್ಲ. ಯಾವ ಇವೆಲ್ಲ ಇಲ್ಲಿ ಅಕ್ಕನ ಆಕ್ಟಿಂಗ್ ನೋಡಿ. 100 ರೂಪಾಯಿಗೆ ಆಕ್ಟಿಂಗ್ ಮಾಡು ಅಂತಂದ್ರೆ 5,000 ರೂಪಾಯಿಗೆ ಆಕ್ಟಿಂಗ್ ಮಾಡ್ತಾವಳೆ. ಅದು ಅಕ್ಕಂಗ್ ಕೊಡೋದು 100 ರೂಪಾಯಿನೇ. ಏನ್ ಆಕ್ಟಿಂಗ್ ಮಾಡ್ತಾ ಯಾಕ
ಶರಪಂಜರ ಕಲ್ಪನೂ ಮೀರಿಸ್ತಾ ಇಲ್ಲಕ್ಕ ಈ ಆಕ್ಟಿಂಗ್ ನೋಡಿದವರು. ಇಲ್ಲಿ ಅಣ್ಣ ಮಾಡ್ತಾ ನೋಡಿ ಆಕ್ಟಿಂಗು ಬಿಯರ್ ಬಾಟ್ಲು ನಿಕ್ಕೊಂಡು ಈ ಜನ್ಮದಲ್ಲಿ ನೀವು ಯಾರು ನೋಡಿ ಇರಲ್ಲ, ಒಂದ್ಸತಿ ನೋಡ್ಕೋಬೇಕು. ಬೇರೆ ಎದುರುತ್ತೆ ಆಕಿ ಪಕ್ಕ ಜರುತ್ತೆ, ಹುಡುಗಿರು ಲಾಡಿ ಬಿಸ್ತಾರೆ, ಹುಡುಗರು ಹುಚ್ಚೆ ಹುಡ್ಕೋತಾರೆ. ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಫೋಟೋನೇ. ಈ ಸೀನ್ ಅಂತೂ ನಿಮ್ ಜನ್ಮದಲ್ಲಿ ಯಾವ ಮೂವಿಲೂ ನೋಡೇ ಇರಲ್ಲ. ಯಾಕಂದ್ರೆ ಅಣ್ಣನ್ ಕಣ್ ಕಾಣದೇ ಇದ್ರು ಅಣ್ಣ ನಡ್ಕೊಂಡು ಡೈರೆಕ್ಟ್ ಆಗಿ ಬಂದು ವಿಲನ್ ಹತ್ರ ನಿಂತ್ಕೋತಾನೆ, ಅಣ್ಣ ಪಲ್ಟಿನೂ ಹೊಡಿತಾನೆ, ಅಲ್ಲೆಲ್ಲೂ ರಾಡೇ ಇರಲ್ಲ. ಆದ್ರೂ ಅಣ್ಣನ ಕೈಗೆ ಸಡನ್ ಆಗಿ ರಾಡ್ ಕೂಡ ಸಿಗುತ್ತೆ, ಅಣ್ಣ ಅದರಲ್ಲಿ ತಲೆಗೂ ಹೊಡಿತಾನೆ, ಆಮೇಲೆ ವಿಲನ್ನ ಕಟಾಕ್ತಾನೆ, ಆಮೇಲೆ ಸ್ವಿಚ್ಗೆ ಹೋಗ್ಬಿಟ್ಟು ವೈರ್ ಹಾಕ್ತಾನೆ. ಕಣ್ ಕಾಣದೇ ಇದ್ರು ಇಷ್ಟೆಲ್ಲ ಹೆಂಗ್ ಮಾಡ್ದ ಅಂತ ನೀವೇನಾದ್ರು ಕೇಳಿದ್ರೆ ಏನ್ ಸರ್ ಇಲ್ಲಿ ಗಂಟೆ ಬಂದ್ಬಿಡಿ. ಡೈರೆಕ್ಟರ್ ಗಿರಿ ಅವರ ಅಲ್ಲಿಗೆ ಈ ಕಿತ್ತೋಗಿರೋ ಫ್ಲಾಶ್ ಬ್ಯಾಕು ಮುಗಿಯುತ್ತೆ. ಅಣ್ಣನ ಪಕ್ಕ ಸೊತ್ತೋಗಿರೋ ಹೀರೋಯಿನ್ ಬಂದು ಕೂತ್ಕೋತಾಳೆ. ಮೋಸ್ಟ್ಲಿ ಲವ್ ಮಾಕ್ಟೇಲ್ 2 ಸಿನಿಮಾ ನೋಡಿರ್ಬೇಕು ಅನ್ಸುತ್ತೆ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಆಮೇಲೆ ಅಣ್ಣ ಹೋಗ್ಬೇಕಾದ್ರೆ ನಮ್ಮೆಲ್ರಿಗೂ ಕಾಡುವಂತ ಕಟ್ಟ ಕಡೆಯ ಪ್ರಶ್ನೆ, ಅಣ್ಣ ಅವ್ರಿಬ್ರಿಗೂ ಯಾಕೆ ಕೈನ ಒಬ್ರಿಗೊಬ್ರು ಇಡಿಸ್ಬಿಟ್ಟು ಒಂದ್ ಮಾಡ್ಬಿಟ್ಟು ಹೋದ ಅನ್ನೋದು. ನಮ್ಮ ನಂಬಿಕೆ ಜೊತೆ ಕನಸು ಸತ್ತಿರ್ಬೋದು, ಆದ್ರೆ ಅವ್ರ ಕನಸು ಯಾವತ್ತೂ ಸಾಯಲ್ಲ. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಅಲ್ಲಿಗೆ ಈ ಸಿನಿಮಾದ ಕತೆ ಮತ್ತೆ ಇದನ್ನ ನೋಡೋರ್ ವ್ಯತೆ ಎರಡೂ ಮುಗಿಯುತ್ತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಇನ್ನು ಈ ಸಿನಿಮಾದಲ್ಲಿ ಒಂದೇ ಒಂದು ಸೀನು ಕಂಟಿನ್ಯೂಟಿ ಇಲ್ಲದೆ ಇದ್ದಂಗೆ ತೆಗೆದು ನಾನು ಸಿನಿಮಾ ಡೈರೆಕ್ಟ್ರು ಅಂತ ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇರೋ ಕಿತ್ತೋಗಿರೋ ನನ್ನ ಮಗ ನಾನೇ. ಇವತ್ತಿಗೆ ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಮತ್ತೆ ನಿಮ್ಗೆ ಹೊಸ ಕಥೆಯೊಂದಿಗೆ ಹೊಸ ಶಾರ್ಟ್ ಮೂವಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ.